ನಮಸ್ಕಾರ ಸ್ನೇಹಿತರೆ, ನಾವು ವಾಸಿಸುತ್ತಿರುವ ಈ ಭೂಮಿಯನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಎಂದುಕೊಂಡರೆ ಅದು ನಮ್ಮ ಅತಿದೊಡ್ಡ ಭ್ರಮೆ. ಇಂದು ವಿಜ್ಞಾನಿಗಳು ಮಂಗಳ ಗ್ರಹದಲ್ಲಿ ಮಣ್ಣನ್ನು ಪರೀಕ್ಷಿಸುತ್ತಿದ್ದಾರೆ, ಚಂದ್ರನ ಮೇಲೆ ನೀರನ್ನು ಹುಡುಕುತ್ತಿದ್ದಾರೆ. ಆದರೆ ಇಂದಿಗೂ ನಮ್ಮದೇ ಭೂಮಿಯ ಮೇಲಿರುವ ಎಷ್ಟೋ ರಹಸ್ಯಮಯ ಪ್ರದೇಶಗಳು ಮನುಷ್ಯನ ಬುದ್ಧಿಗೆ ನಿಲುಕಿಲ್ಲ. ಭೂಮಿ ಕೇವಲ ಸುಂದರವಾದ ಕಾಡು, ಬೆಟ್ಟ ಮತ್ತು ಸಮುದ್ರಗಳಿಂದ ಮಾತ್ರ ಮಾಡಿದ್ದಲ್ಲ, ಅದು ತನ್ನ ಆಳದಲ್ಲಿ ಅನೇಕ ಅಪಾಯಕಾರಿ, ರಹಸ್ಯಮಯ ಮತ್ತು ಅತ್ಯಂತ ವಿಚಿತ್ರವಾದ ಪ್ರದೇಶಗಳನ್ನು ಬಚ್ಚಿಟ್ಟುಕೊಂಡಿದೆ. ಇಂದು ಈ ವಿಡಿಯೋದಲ್ಲಿ ಭೂಮಿಯ ಮೇಲಿರುವ ಅಂತಹ 5 ಅತ್ಯಂತ ವಿಚಿತ್ರ ಮತ್ತು ಬೆಚ್ಚಿ ಬೀಳಿಸುವ ಪ್ರದೇಶಗಳ ಬಗ್ಗೆ ನಾವು ಆಳವಾಗಿ ತಿಳಿಯಲಿದ್ದೇವೆ. ಆ ಪ್ರದೇಶಗಳ ಹಿಂದಿರುವ ರಹಸ್ಯವೇನು, ಪ್ರಕೃತಿಯ ನಿಯಮಗಳನ್ನೇ ಧಿಕ್ಕರಿಸುವ ಆ ಜಾಗಗಳ ಅಸಲಿ ವಿಜ್ಞಾನವೇನು ಎಂಬುದನ್ನು ಎಳೆಯಾಗಿ ಬಿಡಿಸಿ ನೋಡೋಣ. ಈ ಪಯಣದ ಕೊನೆಯವರೆಗೆ ನಮ್ಮ ಜೊತೆಗಿರಿ, ಏಕೆಂದರೆ ಪ್ರತಿ ನಿಮಿಷಕ್ಕೂ ನಿಮ್ಮ ಊಹೆಗೆ ನಿಲುಕದ ಪ್ರಕೃತಿಯ ವಿಚಿತ್ರ ಆಟಗಳನ್ನು ನೀವು ನೋಡಲಿದ್ದೀರಿ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. 1. ಅಮೆಜಾನ್ ಕಾಡಿನ ಕುದಿಯುವ ನೀರು. ನಮ್ಮ ಮೊದಲ ಪಯಣ ದಕ್ಷಿಣ ಅಮೆರಿಕದ ಪೇರು ದೇಶದಲ್ಲಿರುವ ದಟ್ಟವಾದ ಅಮೆಜಾನ್ ಮಳೆಕಾಡುಗಳ ಕಡೆಗೆ. ಅಮೆಜಾನ್ ಕಾಡು ಎಂದರೆ ಮೊದಲೇ ಅನೇಕ ರಹಸ್ಯಗಳಿಗೆ ಹೆಸರುವಾಸಿ. ಆದರೆ ಆ ಕಾಡಿನ ಆಳದಲ್ಲಿ ಒಂದು ನದಿ ಇದೆ. ಅದನ್ನು ಸ್ಥಳೀಯರ ಭಾಷೆಯಲ್ಲಿ ಶೆನೈ ಟಿಂಪಿಸ್ಕಾ ಎಂದು ಕರೆಯುತ್ತಾರೆ. ಇದರ ಅರ್ಥ ಸೂರ್ಯನ ಶಾಖದಿಂದ ಕುದಿಯುತ್ತಿರುವ ನೀರು. ಸುಮಾರು 6.4 ಕಿಲೋಮೀಟರ್ ಉದ್ದ ಇರುವ ಈ ನದಿಯು ಮೇಲ್ನೋಟಕ್ಕೆ ನೋಡಿದರೆ ಇದೊಂದು ಸಾಮಾನ್ಯ ನದಿಯಂತೆ ಕಾಣುತ್ತದೆ. ಆದರೆ ನೀವು ಆ ನೀರಿಗೆ ಕೈ ಹಾಕಿದರೆ ನಿಮ್ಮ ಚರ್ಮ ಸುಲಿದು ಬರುತ್ತದೆ. ಈ ನದಿಯ ನೀರಿನ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ನಿಂದ 100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತದೆ. ಈ ನದಿಯ ಮೇಲೆ ಯಾವಾಗಲೂ ದಟ್ಟವಾದ ಹಬೆ ಆವರಿಸಿಕೊಂಡಿರುತ್ತದೆ. ಈ ನದಿಯಲ್ಲಿ ಆಕಸ್ಮಿಕವಾಗಿ ಬಿದ್ದ ಕಪ್ಪೆಗಳು, ಹಾವುಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳ ಕಣ್ಣುಗಳ ಬೆಂದು ಶರೀರ ಬೇಯ್ದು ಕರಕಲಾಗಿರುವ ದೃಶ್ಯಗಳು ಇಲ್ಲಿ ಸಾಮಾನ್ಯ. ವಿಜ್ಞಾನದ ಪ್ರಕಾರ ಕುದಿಯುವ ನೀರಿನ ಬುಗ್ಗೆಗಳು ಜ್ವಾಲಾಮುಖಿಗಳ ಹತ್ತಿರವಿರುತ್ತವೆ. ಜ್ವಾಲಾಮುಖಿಯ ಕೆಳಗಿರುವ ಮ್ಯಾಗ್ಮಾದ ಶಾಖದಿಂದ ಅಂತರ್ಜಲ ಕುದಿಯುತ್ತದೆ. ಆದರೆ ಅಚ್ಚರಿಯ ವಿಷಯವೆಂದರೆ ಈ ಕುದಿಯುವ ನೀರಿನ ಸುತ್ತಮುತ್ತ ಸುಮಾರು 700 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸಕ್ರಿಯ ಜ್ವಾಲಾಮುಖಿ ಇಲ್ಲ. ಜ್ವಾಲಾಮುಖಿಯೇ ಇಲ್ಲದೆ ಈ ಮಟ್ಟಿಗೆ ನೀರು ಕುದಿಯಲು ಹೇಗೆ ಸಾಧ್ಯ? ಭೂಗರ್ಭ ಶಾಸ್ತ್ರಜ್ಞರ ಸತತ ಸಂಶೋಧನೆಯ ನಂತರ ಬಯಲಾದ ಸತ್ಯವೆಂದರೆ ಇದು ಭೂಮಿಯ ಆಳದಲ್ಲಿರುವ ಫಾಲ್ಟ್ ಲೈನ್ ಮತ್ತು ಜಿಯೋಥರ್ಮಲ್ ಗ್ರೇಡಿಯಂಟ್ ಪ್ರಕ್ರಿಯೆಯ ಫಲಿತಾಂಶ. ಮಳೆಯ ನೀರು ಭೂಮಿಯ ಮೇಲ್ಮೈನಿಂದ ಬಿರುಕುಗಳ ಮೂಲಕ ಪಾತಾಳಕ್ಕೆ ಇಳಿಯುತ್ತದೆ. ಭೂಮಿಯ ಆಳಕ್ಕೆ ಹೋದಂತೆಲ್ಲ ಉಷ್ಣತೆ ಹೆಚ್ಚಾಗುತ್ತದೆ. ಈ ನೀರು ಭೂಮಿಯ ಕೇಂದ್ರದ ಶಾಖಕ್ಕೆ ಸಿಲುಕಿ ಕುದಿಯುವ ಸ್ಥಿತಿಗೆ ಬರುತ್ತದೆ. ಆ ಕುದಿಯುವ ನೀರು ಭೂಮಿಯ ಒಳಗೆ ಭಾರಿ ಒತ್ತಡಕ್ಕೆ ಸಿಲುಕಿ ಮತ್ತೆ ಬಿರುಕುಗಳ ಮೂಲಕ ಮೇಲಕ್ಕೆ ಚಿಮ್ಮಿ ಈ ನದಿಯಾಗಿ ಹರಿಯುತ್ತಿದೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಇದು ಭೂಮಿಯ ರಕ್ತನಾಳದಂತೆ ಕೆಲಸ ಮಾಡುತ್ತಿದೆ. 2. ಅಂಟಾರ್ಟಿಕಾದ ರಕ್ತದ ಜಲಪಾತ. ನಮ್ಮ 2ನೇ ನಿಗೂಢ ಪ್ರದೇಶ ಇರುವುದು ಜಗತ್ತಿನ ಅತ್ಯಂತ ಶೀತಲ ಖಂಡವಾದ ಅಂಟಾರ್ಟಿಕಾದಲ್ಲಿ. ಅಂಟಾರ್ಟಿಕಾ ಎಂದರೆ ನಮಗೆ ಕೇವಲ ಬೆಳ್ಳಗಿನ ಹಿಮ, -, ಡಿಗ್ರಿ ಚಳಿ ಮತ್ತು ಪೆಂಗ್ವಿನ್ಗಳು ಮಾತ್ರ ನೆನಪಿಗೆ ಬರುತ್ತವೆ. ಆದರೆ ಈ ಬಿಳಿಯ ಸಾಮ್ರಾಜ್ಯದಲ್ಲಿರುವ ಟೇಲರ್ ಗ್ಲೇಸಿಯರ್ ಎಂಬ ಬೃಹತ್ ಮಂಜುಗಡ್ಡೆಯ ಬೆಟ್ಟದಿಂದ ಕಡು ಕೆಂಪು ಬಣ್ಣದ ರಕ್ತದಂತದ ದ್ರವ ನಿರಂತರವಾಗಿ ಹರಿಯುತ್ತಿದೆ. 1911ರಲ್ಲಿ ಆಸ್ಟ್ರೇಲಿಯಾದ ಭೂಶಾಸ್ತ್ರಜ್ಞ ಗ್ರಿಫಿತ್ ಟೇಲರ್ ಎಂಬುವರು ಇದನ್ನು ಮೊದಲ ಬಾರಿಗೆ ನೋಡಿದಾಗ ಬೆಳಗಿನ ಹಿಮದ ಮೇಲೆ ಕೆಂಪು ರಕ್ತ ಚೆಲ್ಲಿದಂತೆ ಕಾಣುವ ದೃಶ್ಯ ನೋಡಿ ಬೆಚ್ಚಿಬಿದ್ದರು. ಆರಂಭದಲ್ಲಿ ವಿಜ್ಞಾನಿಗಳು ಯಾವುದೋ ಕೆಂಪು ಪಾಚಿ ಬೆಳೆದಿರಬಹುದು ಎಂದುಕೊಂಡಿದ್ದರು. ಆದರೆ ಅಸಲಿ ಸತ್ಯ ಅದಕ್ಕಿಂತಲೂ ಆಳವಾಗಿತ್ತು. ಇದರ ಹಿಂದಿನ ರಹಸ್ಯವನ್ನು ಭೇದಿಸಲು ವಿಜ್ಞಾನಿಗಳಿಗೆ ದಶಕಗಳೇ ಬೇಕಾಯಿತು. ರಾಡಾರ್ ತಂತ್ರಜ್ಞಾನವನ್ನು ಬಳಸಿ ಮಂಜುಗಡ್ಡೆಯ ಒಳಗೆ ಸ್ಕ್ಯಾನ್ ಮಾಡಿದಾಗ ಸಿಕ್ಕ ಉತ್ತರ ಇಡೀ ವಿಜ್ಞಾನ ಲೋಕವನ್ನೇ ಬೆರಗುಗೊಳಿಸಿತು. ಸುಮಾರು 1.5 ದಶಲಕ್ಷದಿಂದ 2 ದಶಲಕ್ಷ ವರ್ಷಗಳ ಹಿಂದೆ ಈ ಟೇಲರ್ ಗ್ಲೇಸಿಯರ್ನ ಕೆಳಗೆ ಒಂದು ಬೃಹತ್ ಉಪ್ಪು ನೀರಿನ ಸರೋವರ ಇತ್ತು. ಕಾಲಾಂತರದಲ್ಲಿ ಹವಾಮಾನ ಬದಲಾಗಿ ಅದರ ಮೇಲೆ 400 ಮೀಟರ್ ದಪ್ಪದ ಮಂಜುಗಡ್ಡೆ ಮುಚ್ಚಿ ಹೋಯಿತು. ಆ ಸರೋವರದ ನೀರು ಲಕ್ಷಾಂತರ ವರ್ಷಗಳ ಕಾಲ ಮಂಜುಗಡ್ಡೆ ಅಡಿಯಲ್ಲಿ ಬಂದಿಯಾಗಿತ್ತು. ಆ ಸಮಯದಲ್ಲಿ ಆ ನೀರು ಭೂಮಿಯ ಒಳಗಿರುವ ಬೆಡ್ರಾಕ್ನಿಂದ ಅಪಾರ ಪ್ರಮಾಣದ ಕಬ್ಬಿಣದ ಅಂಶವನ್ನು ಹೀರಿಕೊಂಡಿತು. ಮಿಲಿಯನ್ ಗಟ್ಟಲೆ ವರ್ಷಗಳ ಕಾಲ ಬೆಳಕು ಮತ್ತು ಆಕ್ಸಿಜನ್ ಸಂಪರ್ಕವಿಲ್ಲದೆ ಕತ್ತಲಿನಲ್ಲಿ ಬಂದಿಯಾಗಿದ್ದ ಆ ಕಬ್ಬಿಣದ ನೀರು ಈಗ ಮಂಜುಗಡ್ಡೆಯ ಬಿರುಕಿನ ಮೂಲಕ ಹೊರಬರುತ್ತಿದೆ. ಆ ನೀರಿನಲ್ಲಿರುವ ಕರಗಿದ ಕಬ್ಬಿಣವು ಹೊರಗಿನ ವಾತಾವರಣದ ಆಕ್ಸಿಜನ್ ಜೊತೆ ಸಂಪರ್ಕಕ್ಕೆ ಬಂದ ತಕ್ಷಣ ರಾಸಾಯನಿಕ ಕ್ರಿಯೆ ನಡೆದು ತುಕ್ಕು ಹಿಡಿದ ಕಡು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದನ್ನೇ ನಾವು ರಕ್ತದ ಜಲಪಾತ ಎನ್ನುತ್ತೇವೆ. ಇಲ್ಲಿನ ಮತ್ತೊಂದು ಅಚ್ಚರಿ ಎಂದರೆ ಈ ರಕ್ತದ ನೀರಿನಲ್ಲಿ ಕೆಲವು ವಿಶಿಷ್ಟ ಸೂಕ್ಷ್ಮ ಜೀವಿಗಳು ಪತ್ತೆಯಾಗಿವೆ. ಸೂರ್ಯನ ಬೆಳಕಿಲ್ಲದೆ, ಆಕ್ಸಿಜನ್ ಇಲ್ಲದೆ ಅತಿ ಶೀತಲ ವಾತಾವರಣದಲ್ಲಿ ಲಕ್ಷಾಂತರ ವರ್ಷಗಳಿಂದ ಅವು ಅಲ್ಲಿ ಬದುಕಿವೆ. ಮಂಗಳ ಗ್ರಹ ಅಥವಾ ಗುರುವಿನ ಉಪಗ್ರಹವಾದ ಯುರೋಪಾದಂತಹ ಕಠಿಣ ವಾತಾವರಣದಲ್ಲಿ ಜೀವಿಗಳು ಹೇಗೆ ಬದುಕಬಹುದು ಎಂಬುದು ಅಧ್ಯಯನ ಮಾಡಲು ವಿಜ್ಞಾನಿಗಳಿಗೆ ಈ ರಕ್ತ ಜಲಪಾತ ಅತ್ಯುತ್ತಮ ಪ್ರಯೋಗಾಲಯವಾಗಿದೆ. 3. ಪ್ರಾಣಿಗಳನ್ನು ಕಲ್ಲಾಗಿಸಿರುವ ಸರೋವರ. ಆಫ್ರಿಕಾದ ತಾಂಜಾನಿಯಾ ದೇಶದಲ್ಲಿರುವ ಲೇಕ್ ನೆಟ್ರಾನ್ ಎಂಬ ಒಂದು ಸರೋವರವಿದೆ. ನೋಡಲು ಇದು ಅತ್ಯಂತ ಸುಂದರವಾದ ಕೆಂಪು ಮತ್ತು ಕಿತ್ತಳೆ ಬಣ್ಣದ ನೀರನ್ನು ಹೊಂದಿದೆ. ಆದರೆ ಈ ಸೌಂದರ್ಯದ ಹಿಂದೆ ಅಡಗಿರುವುದು ಭೀಕರವಾದ ಸಾವು. ನೀವು ಈ ಸರೋವರದ ಸುತ್ತಮುತ್ತಲೂ ನಡೆದಾಡಿದರೆ ಅಲ್ಲಿ ಕಲ್ಲಾಗಿರುವ ನೂರಾರು ಹಕ್ಕಿಗಳು, ಬಾವಲಿಗಳು ಮತ್ತು ಪ್ರಾಣಿಗಳ ಪ್ರತಿಮೆಗಳು ಸಿಗುತ್ತವೆ. ಈ ಪ್ರಾಣಿಗಳನ್ನು ಯಾವುದೇ ಶಿಲ್ಪಿ ಕಲ್ಲಿನಿಂದ ಕೆತ್ತಿದ್ದಲ್ಲ, ಬದಲಾಗಿ ಅವೆಲ್ಲವೂ ಈ ನೀರನ್ನು ಸ್ಪರ್ಶಿಸಿ ಸತ್ತಿರುವ ನೈಜ ಪ್ರಾಣಿಗಳು. ಇದು ಗ್ರೀಕ್ ಪುರಾಣದಲ್ಲಿ ಬರುವ ಮೆಡುಸಾ
ಕಣ್ಣಿಗೆ ಬಿದ್ದವರು ಕಲ್ಲಾಗುವ ಕಥೆಯಂತೆ ಇದೆ. ಈ ಸರೋವರದ ಸಮೀಪ ಒಲ್ಡೊಯಿನೋ ಲೆಂಗೈ ಎಂಬ ಸಕ್ರಿಯ ಜ್ವಾಲಾಮುಖಿ ಇದೆ. ಇದು ಪ್ರಪಂಚದ ಏಕೈಕ ನೆಟ್ರೋಕಾರ್ಬನೇಟ್ ಉಗುಳುವ ಜ್ವಾಲಾಮುಖಿ. ಈ ಜ್ವಾಲಾಮುಖಿಯ ಬೂದಿ ಮಳೆಯ ನೀರಿನ ಮೂಲಕ ಸರೋವರವನ್ನು ಸೇರುತ್ತದೆ. ಇದರಿಂದ ಸರೋವರದ ನೀರಿನ pH ಮಟ್ಟವು 10.5 ತಲುಪುತ್ತದೆ. ಇದು ಎಷ್ಟು ಅಪಾಯಕಾರಿ ಎಂದರೆ ನಮ್ಮ ಮನೆಯಲ್ಲಿ ಬಳಸುವ ಕಠಿಣವಾದ ಅಮೋನಿಯಾ ಅಥವಾ ಬ್ಲೀಚ್ ದ್ರಾವಣದಷ್ಟೇ ಅಪಾಯಕಾರಿ. ಜೊತೆಗೆ ಇಲ್ಲಿನ ಭೌಗೋಳಿಕ ವಾತಾವರಣದಿಂದಾಗಿ ನೀರಿನ ಉಷ್ಣಾಂಶ 60 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತದೆ. ಈ ನೀರಿಗೆ ಬಿದ್ದ ಯಾವುದೇ ಪ್ರಾಣಿಯ ಚರ್ಮ, ಕಣ್ಣುಗಳು ತಕ್ಷಣವೇ ಸುಟ್ಟು ಕರಕಲಾಗುತ್ತವೆ ಮತ್ತು ನೀರಿನಲ್ಲಿ ಅತಿ ಹೆಚ್ಚಿನ ನೈಟ್ರೋನ್ ಅಂಶವು ಪ್ರಾಣಿಯ ದೇಹವನ್ನು ಕೊಳೆಯದಂತೆ ತಡೆಯುತ್ತದೆ. ಈ ರಾಸಾಯನಿಕವು ಪ್ರಾಣಿಗಳ ದೇಹವನ್ನು ಒಣಗಿಸಿ ಕ್ಯಾಲ್ಸಿಫಿಕೇಶನ್ ಮಾಡುತ್ತದೆ, ಅಂದರೆ ದೇಹದ ಪ್ರತಿಯೊಂದು ಅಂಗಾಂಶವು ಕಲ್ಲಿನಂತೆ ಗಟ್ಟಿಯಾಗುತ್ತದೆ. ಆದರೆ ಈ ಪ್ರಕೃತಿ ಆಟದಲ್ಲಿ ಒಂದು ಆಶ್ಚರ್ಯವಿದೆ. ಇಷ್ಟೊಂದು ವಿಷಕಾರಿ ಸರೋವರ ಫ್ಲೇಮಿಂಗೋ ಹಕ್ಕಿಗಳಿಗೆ ಮಾತ್ರ ಅತ್ಯಂತ ಸುರಕ್ಷಿತ ತಾಣ. ಈ ಹಕ್ಕಿಗಳ ಕಾಲುಗಳಿರುವ ವಿಶೇಷವಾದ ದಪ್ಪ ಚರ್ಮವು ಈ ವಿಷಕಾರಿ ನೀರನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ಬೇರೆ ಯಾವ ಪರಭಕ್ಷಕ ಪ್ರಾಣಿಗಳು ಇಲ್ಲಿಗೆ ಬರಲು ಸಾಧ್ಯವಿಲ್ಲದ ಕಾರಣ ಫ್ಲೇಮಿಂಗೋ ಹಕ್ಕಿಗಳು ಇಲ್ಲಿ ನಿರ್ಭಯವಾಗಿ ಸಂತಾನ ಉತ್ಪತ್ತಿ ಮಾಡುತ್ತವೆ. 4. ನರಕದ ಬಾಗಿಲು. ಮಧ್ಯ ಏಷ್ಯಾದ ತುರ್ಕಮೆನಿಸ್ತಾನ್ ದೇಶದ ಕುರಾಕುಮ್ ಮರುಭೂಮಿಯಲ್ಲಿರುವ ಒಂದು ಬೃಹತ್ ಗುಂಡಿ ಇದೆ. 226 ಅಡಿ ಅಗಲ ಮತ್ತು 98 ಅಡಿ ಆಳವಿರುವ ಈ ಗುಂಡಿಯಲ್ಲಿ ಹಗಲು ರಾತ್ರಿ ಎನ್ನದೆ ಸದಾಕಾಲ ಬೆಂಕಿ ಉರಿಯುತ್ತಲೇ ಇರುತ್ತದೆ. ಇದನ್ನು ಸ್ಥಳೀಯರು ನರಕದ ಬಾಗಿಲು ಎಂದು ಕರೆಯುತ್ತಾರೆ. ದೂರದಿಂದ ನೋಡಿದರೆ ಭೂಮಿಯ ಒಡೆಯಲು ಬಾಯ್ತೆರೆದು ಬೆಂಕಿ ಉಗುಳುತ್ತಿರುವಂತೆ ಕಾಣುತ್ತದೆ. ಇದು ನೈಸರ್ಗಿಕವಾಗಿ ಸೃಷ್ಟಿಯಾದದ್ದಲ್ಲ, ಬದಲಾಗಿ ಮನುಷ್ಯನ ದುರಾಶೆ ಮತ್ತು ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿರುವ ಪ್ರದೇಶ. ಈ ಬೆಂಕಿಯ ಹಿಂದಿನ ಕಥೆ 1971ರಲ್ಲಿ ಶುರುವಾಗುತ್ತದೆ. ಆ ಸಮಯದಲ್ಲಿ ತುರ್ಕಮೆನಿಸ್ತಾನ್ ಸೋವಿಯತ್ ಒಕ್ಕೂಟದ ಭಾಗವಾಗಿತ್ತು. ಸೋವಿಯತ್ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹುಡುಕುತ್ತಾ ಈ ಮರುಭೂಮಿಗೆ ಬಂದರು. ಅವರು ಒಂದು ಜಾಗದಲ್ಲಿ ಬೃಹತ್ ರಿಗ್ ಸ್ಥಾಪಿಸಿ ಕೊರೆಯಲು ಶುರು ಮಾಡಿದರು. ಆದರೆ ಅವರು ಕೊರೆಯುತ್ತಿದ್ದ ಜಾಗದ ಕೆಳಗೆ ಒಂದು ಬೃಹತ್ ನೈಸರ್ಗಿಕ ಅನಿಲದ ಗುಹೆ ಇತ್ತು ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಡ್ರಿಲ್ ಮಾಡಿದ ತಕ್ಷಣ ಆ ಗುಹೆಯ ಮೇಲ್ಭಾಗ ಕುಸಿದು ಬಿದ್ದು ಇಡೀ ಡ್ರಿಲ್ಲಿಂಗ್ ಯಂತ್ರ ಮತ್ತು ಅದರ ಭಾಗಗಳು ಆ ಬೃಹತ್ ಗುಂಡಿಯಲ್ಲೇ ಮುಳುಗಿ ಹೋದವು. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಲಿಲ್ಲ. ಆದರೆ ಆ ಗುಂಡಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಿಥೇನ್ ಗ್ಯಾಸ್ ಹೊರಬರಲು ಶುರುವಾಯಿತು. ಮಿಥೇನ್ ವಾತಾವರಣಕ್ಕೆ ಸೇರಿದರೆ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ವಿಷವಾಗಬಹುದು ಎಂದು ಹೆದರಿ ವಿಜ್ಞಾನಿಗಳು ಒಂದು ನಿರ್ಧಾರಕ್ಕೆ ಬಂದರು: ಈ ಅನಿಲವನ್ನು ಸುಟ್ಟು ಹಾಕಬೇಕೆಂದು. ಅವರು ಆ ಗುಂಡಿಗೆ ಬೆಂಕಿ ಹಚ್ಚಿದರು. ಆ ಬೆಂಕಿ ಕೇವಲ ಕೆಲವು ವಾರಗಳಷ್ಟೇ ಉರಿದು ಹೋಗುತ್ತದೆ ಎಂದು ಅವರು ಲೆಕ್ಕಾಚಾರ ಹಾಕಿದ್ದರು. ಆದರೆ ಅವರ ಲೆಕ್ಕಾಚಾರ ಸಂಪೂರ್ಣ ತಲೆಕೆಳಗಾಯಿತು. ಆ ಗುಂಡಿಯ ಕೆಳಗಿರುವ ಅನಿಲದ ನಿಕ್ಷೇಪ ಎಷ್ಟೊಂದು ಅಗಾಧವಾಗಿದೆ ಎಂದರೆ 1971ರಲ್ಲಿ ಹಚ್ಚಿದ ಬೆಂಕಿ ಇಂದಿಗೂ, ಅಂದರೆ 50 ವರ್ಷಗಳಿಗಿಂತ ಹೆಚ್ಚು ಕಾಲ ಕಳೆದರೂ ಸತತವಾಗಿ ಉರಿಯುತ್ತಲೇ ಇದೆ. ಭೂಮಿಯ ಒಳಗಿನಿಂದ ನಿರಂತರವಾಗಿ ಮಿಥೇನ್ ಸೋರಿಕೆಯಾಗುತ್ತಲೇ ಇರುವುದರಿಂದ ಈ ಬೆಂಕಿಯನ್ನು ಆರಿಸಲು ಇಂದಿಗೂ ಸಾಧ್ಯವಾಗಿಲ್ಲ. ಮನುಷ್ಯನ ಒಂದು ಸಣ್ಣ ಲೆಕ್ಕಾಚಾರದ ತಪ್ಪು ಹೇಗೆ ದಶಕಗಳ ಕಾಲ ಉರಿಯುವ ನರಕವನ್ನು ಸೃಷ್ಟಿಸಬಹುದು ಎಂಬುದಕ್ಕೆ ಈ ಜಾಗವೇ ದೊಡ್ಡ ಉದಾಹರಣೆ. 5. ಬಾಹ್ಯಾಕಾಶದ ಬರ್ಮುಡಾ ಟ್ರಯಾಂಗಲ್. ನೀವು ಸಮುದ್ರದಲ್ಲಿರುವ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಕೇಳಿರುತ್ತೀರಿ. ಹಡಗು, ವಿಮಾನಗಳು ಆ ಪ್ರದೇಶದಲ್ಲಿ ಹೋದರೆ ನಿಗೂಢವಾಗಿ ಮಾಯವಾಗುತ್ತವೆ ಎಂಬ ಅನೇಕ ಕಥೆಗಳಿವೆ. ಆದರೆ ಅಂತಹದ್ದೇ ಒಂದು ಡೇಂಜರ್ ಝೋನ್ ಅಮೆರಿಕ ಮತ್ತು ಆಫ್ರಿಕಾದ ನಡುವೆ ಇರುವ ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಮೇಲ್ಭಾಗದಲ್ಲಿದೆ. ಇದನ್ನು ವಿಜ್ಞಾನಿಗಳು ಸೌತ್ ಅಟ್ಲಾಂಟಿಕ್ ಅನಾಮಲಿ ಎಂದು ಕರೆಯುತ್ತಾರೆ. ಇದು ಸಮುದ್ರದ ನೀರಿನಲ್ಲಿ ನಡೆಯುವ ವಿದ್ಯಮಾನವಲ್ಲ, ಬದಲಾಗಿ ಭೂಮಿಯಿಂದ 100 ಕಿಲೋಮೀಟರ್ ಮೇಲಿರುವ ಬಾಹ್ಯಾಕಾಶದಲ್ಲಿರುವ ಅಗೋಚರ ರಹಸ್ಯ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಭೂಮಿಯ ಕೇಂದ್ರ ಭಾಗಕ್ಕೆ ಹೋಗಬೇಕು. ಭೂಮಿಯ ಕೇಂದ್ರದಲ್ಲಿ ಕರಗಿದ ದ್ರವ ರೂಪದ ಕಬ್ಬಿಣವಿದೆ. ಈ ಕಬ್ಬಿಣವು ನಿರಂತರವಾಗಿ ತಿರುಗುತ್ತಿರುವುದರಿಂದ ಇಡೀ ಭೂಮಿಯ ಸುತ್ತ ಒಂದು ಬೃಹತ್ ಕಾಂತೀಯ ಕ್ಷೇತ್ರ ಸೃಷ್ಟಿಯಾಗುತ್ತದೆ. ಈ ಕಾಂತೀಯ ಕ್ಷೇತ್ರವು ಸೂರ್ಯನಿಂದ ಬರುವ ಅತ್ಯಂತ ಅಪಾಯಕಾರಿ ಸೌರ ವಿಕಿರಣಗಳು ಮತ್ತು ಕಾಸ್ಮಿಕ್ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಶೀಲ್ಡ್ನಂತೆ ಕೆಲಸ ಮಾಡುತ್ತದೆ. ಆದರೆ ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಮೇಲ್ಭಾಗದಲ್ಲಿ ಭೂಮಿಯ ಕಾಂತೀಯ ಕ್ಷೇತ್ರವು ಅತ್ಯಂತ ದುರ್ಬಲವಾಗಿದೆ. ಅಂದರೆ ಅಲ್ಲಿ ನಮ್ಮನ್ನು ರಕ್ಷಿಸುವ ಶೀಲ್ಡ್ಗೆ ಒಂದು ದೊಡ್ಡ ರಂಧ್ರ ಬಿದ್ದಿದೆ. ಇದರಿಂದಾಗಿ ಬಾಹ್ಯಾಕಾಶದ ಅಪಾಯಕಾರಿ ವಿಕಿರಣಗಳು ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರದಲ್ಲಿ ನುಗ್ಗಿ ಬರುತ್ತವೆ. ಇದು ಎಷ್ಟು ಅಪಾಯಕಾರಿ ಎಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಭೂಮಿಯನ್ನು ಸುತ್ತುವಾಗ ಈ ಪ್ರದೇಶದ ಮೇಲಿಂದ ಹಾದು ಹೋಗುತ್ತವೆ. ಆ ಸಮಯದಲ್ಲಿ ಅವುಗಳ ಸಿಸ್ಟಮ್ಗಳು ಮತ್ತು ಸೆನ್ಸರ್ಗಳು ಆಫ್ ಮಾಡಲಾಗುತ್ತದೆ. ಆಫ್ ಮಾಡದಿದ್ದರೆ ಅಲ್ಲಿನ ಭಾರಿ ವಿಕಿರಣಗಳು ಉಪಗ್ರಹಗಳ ಕಂಪ್ಯೂಟರ್ಗಳಿಗೆ ಶಾರ್ಟ್ ಸರ್ಕ್ಯೂಟ್ ಮಾಡಿ ಸುಟ್ಟು ಹಾಕುತ್ತವೆ. ಎಷ್ಟೋ ಸ್ಯಾಟಲೈಟ್ಗಳು ಈ ಜಾಗದಲ್ಲಿ ಬಂದಾಗ ತಮ್ಮ ಸಂಪರ್ಕ ಕಳೆದುಕೊಂಡಿವೆ. ಅಷ್ಟೇ ಅಲ್ಲ, ಸ್ಪೇಸ್ ಸ್ಟೇಷನ್ ನಲ್ಲಿರುವ ಗಗನಯಾತ್ರಿಗಳು ಆ ಪ್ರದೇಶವನ್ನು ದಾಟುವಾಗ ತಾವು ಕಣ್ಣು ಮುಚ್ಚಿಕೊಂಡಿದ್ದರೂ ಬಿಳಿಯ ಬಣ್ಣದ ವಿಚಿತ್ರವಾದ ಬೆಳಕಿನ ಕಿರಣಗಳು ಕಣ್ಣಿಗಳಿಗೆ ರಾಚಿಯಂತೆ ಭಾಸವಾಗುತ್ತವೆ ಎಂದು ವರದಿ ಮಾಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲ 5 ವಿಚಿತ್ರ ನಿಗೂಢ ಪ್ರದೇಶಗಳನ್ನು ಆಳವಾಗಿ ನೋಡಿದರೆ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಮನುಷ್ಯನು ಎಷ್ಟೇ ತಂತ್ರಜ್ಞಾನ ಮುಂದುವರಿಸಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಸೃಷ್ಟಿಸಿದರೂ ಭೂಮಿ ಮತ್ತು ಪ್ರಕೃತಿಯ ಅಗಾಧ ಶಕ್ತಿ ಮುಂದೆ ನಾವೆಲ್ಲರೂ ಬಹಳ ಸಣ್ಣವರು.
ಈ ವಿಡಿಯೋದಲ್ಲಿ ನಾವು ವಿವರಿಸಿದ ಭೂಮಿಯ 5 ವಿಚಿತ್ರ ಪ್ರದೇಶಗಳಲ್ಲಿ ನಿಮ್ಮನ್ನು ಅತ್ಯಂತ ಹೆಚ್ಚು ಬೆವರುಗೊಳಿಸಿದ ಆಶ್ಚರ್ಯಪಡಿಸಿದ ಪ್ರದೇಶ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ಆಳವಾದ ವಿಶ್ಲೇಷಣೆ ಮತ್ತು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಕುತೂಹಲಕಾರಿ ವಿಜ್ಞಾನ, ಇತಿಹಾಸ ಮತ್ತು ಪ್ರಪಂಚದ ರಹಸ್ಯಗಳ ಬಗ್ಗೆ ಆಳವಾದ ಡಾಕ್ಯುಮೆಂಟರಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.